ನಿಮ್ಗೆ 1 ಇಂಚು ಭೂಮಿನ ಈ ಸರ್ಕಾರ ತಗೊಳಕ್ ಸಾಧ್ಯ ಆಗದ ಹಾಗೆ ನಿಮ್ ಜೊತೆ ಇಲ್ಲ ನಿಮ್ ಜವಾಬ್ದಾರಿ. ನನ್ನ ಮೇಲೆ ಯಾವ ಅನುಮಾನ ಇಟ್ಕೋಬೇಡಿ. ನಾನು ಜನಗಳ ಅಭಿಪ್ರಾಯಕ್ಕೆ ತಲೆಬಾಗಿ ಕೆಲಸ ಮಾಡೋದು. ನನಗ್ ಬೇಕಾಗಿರೋ ಜನಗಳ ಪ್ರೀತಿ. ನಾನು ಈ ಭೂಮಿಗೆ ಹೋಗಬೇಕಾದ್ರೆ ಅಯ್ಯೋ ಇಂಥವ್ರೊಬ್ಬ ನಮ್ಮನ್ನು ಬಿಟ್ಟು ಹೋದ್ನಲ್ಲಪ್ಪ ಅಂತ ಹೇಳಿ ನೀವೆರಡು ಕಣ್ಣಿಂದ ನೀರನ್ನ ಹರಿ ಹೊರಗಡೆ ತರ್ತಿರಲ್ಲ. ಅದು ನನ್ನ ಆಸ್ತಿ. ಪಾಪ ಅವ್ರು ಯಾರೋ ಅವ್ರು ತಮ್ಮ ಹೇಳೋರು ನಿಮ್ಮನ್ನೆ ಕುಮಾರಸ್ವಾಮಿ ಬರ್ತಾರೆ ಡೆಲ್ಲಿಯಿಂದ ಮಾತಾಡೋದೇ ಚಪಲ ಅಂತ ಹೇಳಿ. ನಾನು ಚಪಲ ಆದೇನೆ. ಜನಗಳಿಗೆ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿಯನ್ನು ಮಾತಾಡೋದೇ ನಾನು ಚಪಲ. ಅವ್ರ ಚಪಲ ಏನು? ಲೂಟಿ ಹೊಡೆಯೋದು ಅವ್ರ ಚಪಲ. ನಮಗೂ ಅವ್ರಿಗೂ ಏನೋ ವ್ಯತ್ಯಾಸ ಇರುತ್ತಾ ಇಲ್ಲ. ನನ್ನ ತಾಯಂದ್ರಿಗೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ರೆ ನಾನು ಇವತ್ತು ನರೇಂದ್ರ ಮೋದಿ ಅವರು ಗುರುಸಿ ನಾನು ಮಂತ್ರಿ ಮಾಡ್ಕೊಂಡಿದ್ರೆ ಅದರ ಸಂಪೂರ್ಣ ಆ ಕೀರ್ತಿ ನಿಮ್ಗಳಿಗೆ ಹೋಗ್ಬೇಕು. ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ಕೆಟ್ಟ ಹೆಸರು ತಗೊಂಡು ನಾನು ಹೋಗ್ಲಿಕ್ಕೆ ಸಿಗ್ತಾ ಇಲ್ಲ. ನಿಮ್ ಜೊತೆಲೇ ನಾನು ಬದುಕೋದು. ನಾನೇನು ದೊಡ್ಡ ಆಡಂಬರದ ಜೀವನ ಏನು ಇಲ್ಲಿವರೆಗೆ ಮಾಡಿಲ್ಲ. ಬಡವ್ರ ಜೊತೆ ಬೆರ್ತಿದ್ದೇನೆ, ಬಡವ್ರ ಮನೆಯಲ್ಲಿ ಊಟ ಮಾಡಿದ್ದೇನೆ, ಕೊಟ್ಟಂತ ಮುದ್ದೆ ಅವರೆಕಾಳು ತಿಂದಿದ್ದೇನೆ, ಅವ್ರ ಜೊತೆನಲ್ಲೇ ಸಮಯ ಕಳೆದಿದ್ದೇನೆ. ಮುಖ್ಯಮಂತ್ರಿಯಾಗಿ ನಾನೇನು ದೊಡ್ಡ ಆಡಂಬರದ ಜೀವನ ಏನು ಮಾಡಿಲ್ಲ, ಹಣ ಸಂಪಾದನೆ ಮಾಡಿಲ್ಲ. ಸಂಪಾದನೆ ಮಾಡೋದು ಈ ರಾಜ್ಯದ ಜನರ ಪ್ರೀತಿ. ಅದರಿಂದಲೇ ನಾನು ಉಳ್ಕೊಂಡಿದ್ದೇನೆ. ಯಾಕೆಂದ್ರೆ ಮತ್ತೆ ನಾನು ಇವತ್ತು ನಿಮ್ಮ ಸಭೆ ಮುಗಿಸಿ ಬೆಂಗಳೂರು ಒಂದು 2 ಸಣ್ಣ ಕಾರ್ಯಕ್ರಮದಲ್ಲಿ ಡೆಲ್ಲಿ ಹೋಗ್ಬೇಕು. ನಾಳೆಯಿಂದ ಲೋಕಸಭೆಯ ಅಧಿವೇಶನ ಗಣರಾಜ್ಯೋತ್ಸವ ಭಾಗವಹಿಸಬೇಕು. 13ನೇ ತಾರೀಕಿನ ಬರ್ತಾ ಇದ್ದೀನಿ. ನಾನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬಹುಶಃ ನನ್ನಷ್ಟು ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ಮತ್ತೊಬ್ಬ ಸಿಗಲ್ಲ. ಬಹುಶಃ ಈ ದೇಶದಲ್ಲೇ ಇಲ್ಲ. ನಮ್ಮ ಅಧಿಕಾರಿ ಹೇಳ್ತೀನಿ, ಯಾರೋ ಒಂದು ಹೆಸರಿಗೆ ಏನು ಹೇಳ್ತಾ ಇದ್ದೀನಿ. ನಾನು ಆ ವ್ಯಕ್ತಿ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಇದೇನು ಬಿಡಿದಿ ಸ್ಟೋರಿ ಇಲ್ಲ. ನಾನು ಒಂದು ಮಾತು ಹೇಳ್ತೇನೆ, ಯಾರಿಗೂ ಅಧಿಕಾರ ಶಾಶ್ವತ ಇಲ್ಲ. ನಾನು ಈ ರಾಮನಗರದ ನನ್ನ ಜನರಿಗೆ ಓಟ್ ಹಾಕ್ತಾರೆ ಮೊದಲನೇ ಸಭೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದು, ಇಲ್ಲಿವರೆಗೆ ನೀವು ಆಡಳಿತ ಯಾವ ರೀತಿ ನಡೆಸಿದ್ದೀರಿ ನನಗೆ ಸಂಬಂಧ ಇಲ್ಲ. ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ದಳ ಇರಲಿ, ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕೋದು, ಅವ್ರನ್ನ ಕೋರ್ಟ್ ಗೆಲ್ಸೋದು ನಾನಿರೋವರೆಗೂ ಅದು ನಡಿಬಾರದು. ಯಾವ ಕುಟುಂಬಗಳು ಕೋರ್ಟ್ ಕಟ್ಟೆ ಹೋಗಬಾರದು ಅಂತ ಹೇಳಿ ಮೊದಲನೇ ಆದೇಶ ಕೊಟ್ಟವ್ರು ನನಗೆ. ನಾನು ಇದ್ದಂತ ನೀವು ಆಶೀರ್ವಾದ ಮಾಡಿದ್ಮೇಲೆ ಯಾವುದೇ ರೀತಿಯ ಪೊಲೀಸ್ ದಬ್ಬಾಳಿಕೆಯನ್ನು ನಮ್ಮ ಜೀವನದಲ್ಲಿ ಮಾಡಲಿಲ್ಲ. ಅದನ್ನೇ ಮುಂದೆನೆ ಹೇಳ್ತಾ ಇದ್ದಾನೆ. ನಾನು ಅವ್ರಿಗೆ ಹೇಳಿದ್ದೀನಿ, ನನ್ನ ಜೊತೆ ಇದ್ದಾಗ ಪೊಲೀಸ್ ತಿಳ್ಕೊಂಡು ರಾಜಕೀಯ ಮಾಡಬೇಡ, ಬಹಳ ದಿವಸ ನಡೆಯಲ್ಲ ಅಂತ ನನ್ನ ಜೊತೆ ಇದ್ದಾಗ ಹೇಳಿದ್ದೀನಿ. ಬಟ್ ಅವ್ರು ಹುಟ್ಟುಕೊಡ ನಾವೇನ್ ಮಾಡೋಕ್ಕಾಗಲ್ಲ, ನಡ್ಕೊಂಡ್ ಬಂದಿದ್ದಾರೆ. ನಮ್ಮ ಅಧಿಕಾರಿ ಹೇಳ್ತಕ್ಕಂಥದ್ದು ಇಲ್ಲಿವರೆಗೆ ನೀವೇನ್ ಮಾಡ್ಕೊಂಡಿದ್ರು ಮಾಡ್ಕೊಳ್ಳಿ. 2 ವರ್ಷ ಓಡೋದು ನಿದ್ದೆ ಮಾಡಿ ಇದ್ದಷ್ಟು ಈಗ ಓಡ್ತಾ ಇದೆ ಕಾಲ. ಕಾಲ ನಮಗ್ ಕಾಯಲ್ಲ, ನಾವು ಕಾಲ ಈಗ ಕಾಯಬೇಕಾದಂತ ಪರಿಸ್ಥಿತಿ ಇದ್ದೇವೆ. ಒಂದು ಮಾತು ಹೇಳ್ತೇನೆ, ಹಿಂದೆ ಇದ್ದಂತ ಕುಮಾರಸ್ವಾಮಿ ಬೇರೆ, ಹಿಂದೆ ಅಧಿಕಾರದಲ್ಲಿ ನಾನು ನಡ್ಕೊಂಡಿರ್ತಕ್ಕಂಥದ್ದು ಬೇರೆ. ಸಣ್ಣ ಒಬ್ಬ ಜವಾನ್ ಕೆಲಸ ಮಾಡತಕ್ಕಂಥವ್ರು ಅಣ್ಣ ಅಂತ ಕರೆದಿದ್ದೀನಿ ಮುಖ್ಯಮಂತ್ರಿ ಆಗಿ. ಆ ರೀತಿ ನಡ್ಕೊಂಡ್ಬಂದವ್ ನಾನು. ನಮ್ಮ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಇದು ಶಾಶ್ವತ. ಇದು 2 ವರ್ಷ ನಾವೇನು ಕೇಳೋದು ಬೇಕಾಗಿಲ್ಲ. ಒತ್ತೋಡ್ಸಕ್ ತಯಾರಾಗವ್ರೆ ಜನ. ಈ ಸರ್ಕಾರನ ಎಷ್ಟು ಬೇಗ ಕಿತ್ತಿಸಬೇಕು ಅಂತ ಕಾಯ್ತಾ ಇದ್ದಾರೆ. ನಿಮ್ಗೆ 2,000 ರೂಪಾಯಿ ನನ್ನ ತಾಯಿಗಳು ಕೊಡ್ತಾ ಇದ್ದೀವಿ, 30 ಕೋಟಿ ಬಸ್ ಪಾಸ್ ಕೊಡ್ತಾ ಇದ್ದೀವಿ. ಇದೆಲ್ಲ ಇದೆಯಲ್ಲ, ಇದೆಲ್ಲ ಸಂಪೂರ್ಣವಾಗಿ ಧೂಳಿಪಟ ಮಾಡ್ತಾರೆ ನನ್ನ ತಾಯಿಗಳನ್ನೇ. ಮುಂದಿನ ಚುನಾವಣೆ ನನಗೆ ಗೊತ್ತಿದೆ. ನನಗೆ ನನ್ನ ಆರೋಗ್ಯದ ಪರಿಸ್ಥಿತಿ ಈ ರೀತಿ ಇದ್ರು ಕಳೆದ 3 ದಿನಗಳಿಂದ ನಾನು ಮಂಡ್ಯ, ತುಮಕೂರು, ಹಲವಾರು ಭಾಗದ ಹಳ್ಳಿಗಳಿಗೆ ಏನು ಭೇಟಿ ಕೊಟ್ಟಿದ್ದೇನೆ. ಆ ಜನರ ಭಾವನೆ ನೋಡ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳು ಇಲ್ಲಿ ನಾನು ಬೆಳೆಸಿರ್ತಕ್ಕಂಥ ಈ ಜನರ ಕಣ್ಣಲ್ಲಿ ಒಂದೊಂದು ಹರಿ ನೀರೇನು ಹಾಕಿಸ್ತೀರಿ, ಅದಕ್ಕೆ ತಕ್ಕ ಶಿಕ್ಷೆಯನ್ನ ಅನುಭವಿಸ್ತಕ್ಕಂಥ ಕಾಲ ಆ ಭಗವಂತ ಕೊಡ್ತಾನೆ, ನಾನ್ ಕೊಡ್ತೀನಿ ಅಂತ ಹೇಳಲ್ಲ. ಇದು ಎಚ್ಚರಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಇರಲಿ, ಅಸಿಸ್ಟೆಂಟ್ ಕಮಿಷನರ್ ಇರಲಿ, ಯಾರೇ ಇರಲಿ, ಇಲ್ಲಿ ನಡೀತಾ ಇದೆಯಲ್ಲ. ನಾವು ಹೇಳದ್ನಲ್ಲ, ಈಗ ಹೇಳ್ತಾ ಇದ್ದಿಲ್ಲ ನೀವುಗಳು. 2800 ಎಕರೆ ಮೊದಲು ಸರ್ಕಾರಿ ಭೂಮಿ ಅಂತ ಪ್ರಿಲಿಮಿನರಿ ಲೆಕ್ಕಾಚಾರ ಯಾರೋ ಬಿಲ್ಲೆಯಿಂದ ತಕ್ಷಣ ನನ್ನ ಕರ್ತರಿಗೆ ಸ್ವಲ್ಪ ದಿವಸ ಇದ್ದವನು ಈಗ ಶಿವಕುಮಾರ್ ಸೇರ್ಕೊಂಡಲ್ಲ. ಈ ನಂತರದಲ್ಲೇ ಹೆಂಗ್ ಇಡಬೇಕು ಅನ್ನೋದು ಸ್ವಲ್ಪ ಈಗ ನನಗೆ ಅನುಭವ ಆಗಿದೆ.
ಇಲ್ಲಾಗಿರ್ತಕ್ಕಂಥ ಬೇಡ ಹೆಸರು ಬೇಡ ನಾನೇ ಅದರಿಂದ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಜನ ನೀವು ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೆ. ಇದಕ್ಕಿಂತ ನಾನು ಏನು ಹೇಳೋದಿಲ್ಲ. ನನ್ನನ್ನೇ ಇವ್ರೇನು ರಾಮನಗರದಿಂದ ಓಡಿಸೋಕ್ಕೇನು ಆಗಲ್ಲ, ಇವ್ರೇನು ಓಡಿಸೋಕ್ಕಾಗಲ್ಲ. ಈ ನೋಟಿಫಿಕೇಶನ್ ಆಗಲಿ ಏನಾದ್ರೂ ಏನು ಭಯ ಬೀಳಬೇಡಿ, ಅಷ್ಟು ಸುಲಭವಾಗಿ ತಗೊಳಕ್ಕಾಗಲ್ಲ. ಅದು ಒಂದು, ನಾನು ಕಾಂಗ್ರೆಸ್ನವರೇ ಇರಲಿ, ಅವ್ರ ನಂಬಿಕೆ ಬರ್ಕೊಟ್ಟಿದ್ದಿರಲಿಲ್ಲ ರುಜು, ಅದು ಯಾವುದನ್ನು ಇವತ್ತು ಒಪ್ಪಿಗೆ ಕೊಡಬೇಡಿ. ಇವತ್ತು 2.5 ಕೋಟಿ ಅವ್ರು ಏನ್ ಹೇಳ್ತಾರೆ, ಈಗ ನಾಳೆ ಬೆಳಗ್ಗೆ ನೀವು ಮಾರಾಟ ಮಾಡಿದ್ರೆ 3 ಕೋಟಿ 4 ಕೋಟಿ ತಗೊಳಕ್ ತಯಾರಾದವ್ರೆ. ನೀವು 2.5 ಕೋಟಿ ಕೊಡಬೇಕಾದ್ರೆ ಏನು 2 ಕೋಟಿ ಕೊಡ್ತಿದ್ದೀವಿ, 50%. ಯಾರ ಅಪ್ಪನ ಮನೆಗೆ ನೀವು ಕೊಡೋದು 50%? ಯಾವ ಇದನ್ನ ಹೇಳ್ತಾರೆ? ದಯವಿಟ್ಟು ಒಂದೊಂದು ದಿನಕ್ಕೂ ಭೂಮಿ ಬೆಲೆ, ಈಗ ಚಿನ್ನದ ಬೆಲೆ ನೋಡ್ತಾ ಇದ್ದೀವಿ, ಬೆಳ್ಳಿ ಬೆಲೆ ನೋಡ್ತಾ ಇದ್ದೀವಿ. ಇವತ್ತು ನೀವು ಮನೆ ಒಂದು ಮಕ್ಕಳು ಮದುವೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ, ಒಂದು ಚಿನ್ನ ಖರೀದಿ ಮಾಡಬೇಕು ಅಂದ್ರೆ. ಇವತ್ತು ಇರ್ತಕ್ಕಂಥ ದೇಶದಲ್ಲಿ ಒಂದು ಭೂಮಿ ಬೆಲೆ, ಇನ್ನೊಂದು ಚಿನ್ನದ ಬೆಲೆ. ಚಿನ್ನದ ಬೆಲೆ ಯಾವತ್ತಾದ್ರೂ ಬಿಡಬಹುದು, ಭೂಮಿ ಬೆಲೆ ಬಿಡೋದಿಲ್ಲ. ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಭೂಮಿ ಯಾವ ಕಾರಣಕ್ಕೂ ನೀವು ಅವ್ರಿಗೆ ಎಷ್ಟೇ ನಿಮ್ಮ ಮೇಲೆ ಒತ್ತಡ ಆಗ್ತಾರೋ, ಆಸೆ ವಿಷಯ ಇರ್ತಾರೋ, ಯಾವುದಕ್ಕೂ ತಲೆಬಾಗದೆ ಬಿಗಿಯಾಗಿರಿ. ಏನಿದೆ ಸಂಪೂರ್ಣವಾಗಿ ಭೂಮಿ ಉಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.